ಹೇಗಿದ್ದೀರಿ? ಚೆನ್ನಾಗಿದೆ. ಚೆನ್ನಾಗಿದ್ದೀರಿ. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ಮಹೇಶ್ ತೆಂಗಿನಕಾಯಿ ಅವರು ಮಹೇಶ್ ತೆಂಗಿನಕಾಯಿ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಮಹೇಶ್ ಚೆನ್ನಾಗಿ ತೆಂಗಿನಕಾಯಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ದೆಲ್ಲ ಮಾಡಿಕೊಟ್ಟಾರ. ಮತ್ತು ಅವ್ರು ಬಂದ ಮೇಲೆ ಭಾಳ ಅಭಿವೃದ್ಧಿ ಆಗೈತಿ. ನಿನ್ನೆ ಇಲ್ಲೇ ಅಂಬಿಕಾನಗರಕ್ಕೆ ಒಂದು ರಂಗಮಂದಿರಕ್ಕೆ ಶಾಂಕ್ಷನ್ ಮಾಡಿದ್ರು 10 ಲಕ್ಷ ರೂಪಾಯಿನ. ಅದು ಆಯಿತು. ನಿನ್ನೆ ಓಪನಿಂಗ್ ಮಾಡಿದ್ರು ಅವರ ಬಂದು. ಎಲ್ಲ ಒಳ್ಳೆ ಕೆಲಸ ಮಾಡಕತ್ತಾರೆ. ಓಕೆ, ಮಹಿಳೆಯರಿಗೆಲ್ಲ ಸ್ಪಂದನೆ ಮಾಡ್ತಾರೆ ಮ್ಯಾಮ್ ಸಮಸ್ಯೆಗಳಿಗೆ? ಹಾಂ, ಮಾಡ್ತಾರೆ. ಎಲ್ಲ ನಾವು ಕೇಳಿದ್ದೆಲ್ಲ ಮಾಡಿಕೊಟ್ಟಾರೆ. ಮಾಡಿಕೊಟ್ಟು ಹಾಂ 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 ಹೇಗಿದೆ ಮ್ಯಾಮ್ ಅವ್ರ ಬಗ್ಗೆ ಅಭಿಪ್ರಾಯ? ಊರಲ್ಲಿ ಜನ ಏನು ಮಾತಾಡ್ಕೋತಾರೆ ಶಾಸಕರ ಬಗ್ಗೆ? ಭಾಳ ಎಲ್ಲರ ಅಭಿಪ್ರಾಯನೂ ಚೆನ್ನಾಗಿದೆ ಅವ್ರ ಬಗ್ಗೆ. ನೆಕ್ಸ್ಟು ಅವರ ಆರಿಶ್ ಬರಲಿ ಅಂತ ನಾವೆಲ್ಲ ಹಾಂ ಹಾಂ ಅವರೇ ಬರ್ತಾರೆ. ಹಾಂ ಹಾಂ ತಾವೊಬ್ರು ಮಹಿಳೆಯರಾಗಿ ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ನಾನು ಒಂದು 50 ಕಾನ್ಸ್ಟಿಟ್ಯೂನ್ಸಿ ಸುತ್ತಾಡಿದ್ದೀನಿ. ಕೆಲವೊಂದಿಷ್ಟು ಮಹಿಳೆಯರು ವಿರೋಧವನ್ನು ಮಾಡಿದರೆ ಮತ್ತೊಂದಿಷ್ಟು ಜನ ಅನುಕೂಲವಾಗುತ್ತೆ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಈ ಫ್ರೀ ಎನ್ನುವಂಥ ಕಾನ್ಸೆಪ್ಟ್ ಬಗ್ಗೆ, ಎಲ್ರಿಗೂ ಫ್ರೀ ಎನ್ನುವಂಥದ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಈ ಕ್ಷೇತ್ರದ ಜನ ಏನು ಮಾತಾಡ್ಕೋತಾರೆ ಮತ್ತು ತಾವು ಅದನ್ನು ಹೇಗೆ ಗಮನಿಸ್ತೀರಿ ಅಂತ? ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಬೇಡ ಅನ್ನಿಸ್ಬಿಟ್ಟೈತಿ. ಹಾಂ ಹಾಂ ನಮ್ಗೆ ಗ್ಯಾರಂಟಿನೂ ಬೇಡ. ಯಾಕಂದ್ರೆ ಎಲ್ರಿಗೂ ಉಪಯೋಗ ಇಲ್ಲರಿ. ಅದು ಕೆಲವಷ್ಟು ಜನಕ್ಕಷ್ಟೇ ಉಪಯೋಗ ಆಗೈತೆ, ಎಲ್ರಿಗೂ ಆಗಿಲ್ಲ. ಅದು ನಮ್ಗೆ ಗ್ಯಾರಂಟಿನ ತೆಗೆದು ಬಿಡ್ಬೇಕಂತ. ಗ್ಯಾರಂಟಿ ಬೇಡ? ಹಾಂ ಹಾಂ ಬೇಡವೇ ಬೇಡ. ಎಲ್ಲರ ಅಭಿಪ್ರಾಯನೂ ಅದು ಐತಿ ಪೂರ್ತಿನೂ. ಫ್ರೀ ಬಸ್ಸು ಬೇಡ ಫ್ರೀ ಅಯ್ಯೋ, ಆ ಬಸ್ಗೆ ಅಡ್ಡಾಡಂಗಿಲ್ರಿ, ಹಂಗಾಗ್ಬಿಟ್ಟತಿ. ಹಾಂ ಹಾಂ ಅದ ನಾವ ಇದ್ರು ನಮ್ಗೆ ಸೀಟ್ ಸಿಗಂಗಿಲ್ಲ. ಹತ್ತೋದ ಪ್ರಾಬ್ಲಮ್ ಆಗೈತೆ ಬಸ್ಸಿಗೆ. ಆಗಂಗಿಲ್ಲ. ಆಗೋಬಾರ್ದು ಅಂತೀವಿ ನಾವು. ಬೇಡ ಗ್ಯಾರಂಟಿನ ಬೇಡ್ರಿ ಯಾವುದನ್ನು. ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಶಾಸಕರು ಮಹೇಶ್ ಟೆಂಕೆ ಅವ್ರಿಗೆ ಮೊದಲಿಗೆ ನಮ್ಮ ವಂದನೆ. ಅವರು ಬಂದಮೇಲೆ ನಮ್ಮ ಉಣ್ಕಲ್ ತಾಜ್ನಗರ ಅಂತೂ ಫುಲ್ ರೋಡ್ ಮಾಡೋದು ಎಲ್ಲ ಚಲೋ ಮಾಡ್ಯಾರ. ಇವಾಗ 24 hours ನೀರಿಂದು ಮಾಡತ್ತಾರ. ಎಲ್ಲ ಚಲೋತೆಗೆ ಮಾಡತ್ತಾರ. ಇನ್ನೂ ಚಲೋ ಮಾಡಲಿ, ಬಡವ್ರಿಗೆ ಎಲ್ಲರಿಗೂ ಸಹಾಯ ಮಾಡಲಿ ಅಂತ ಹೇಳ್ತೀನಿ. ಬಂದಿರ್ತಾರೆ ಶಾಸಕರು ಮೇಡಮ್? ಹಾಂ, ಶಾಸಕರು ಯಾವುದೇ ಕೆಲಸ ಏನಾದರೂ ತಪ್ಪಾಗಿದ್ರೆ ಅದನ್ನ ಸರಿಪಡ್ಸಕ್ಕ ನೀನೇನೋ ಬಂದಿದ್ರ. ಒಟ್ಟು ಏನೋ ಒಂದು ಸಣ್ಣ ಫಂಕ್ಷನ್ ಇದ್ರೂ, ಯಾವ್ದ್ರ ಫಂಕ್ಷನ್ ಅಂದ್ರೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆಗಿತ್ತು ಅಂತಂದ್ರೆ ಬಂದು ಭೇಟಿ ನೀಡಿ ಅದಕ್ಕೇನು ಸಹಾಯ ಬೇಕು ಮಾಡಿ ಹೋಗ್ತಾರೆ. ಮೇಡಮ್ ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ? ಏನಿಲ್ಲ ರೀ, 24x7 ನೀರಿಂದ ಇದು ಮಾಡತ್ತಾರ. ಈಗ ನೆಕ್ಸ್ಟ್ ರೋಡ್ ಸ್ಯಾಂಕ್ಷನ್ ಮಾಡ್ತೀವಂತನೂ ಹೇಳಿದ್ದಾರೆ. ಎಲ್ಲ ಅನುಕೂಲ ಮಾಡಿಕೊಡ. ಜನ ಹೇಗೆ ಮೇಡಮ್ ಶಾಸಕರು? ಜನರು ಎಲ್ಲರೂ ಯಾಕಂದ್ರೆ MLA ಆದವ್ರಿಗೆ ಅಹಂಕಾರ ದರ್ಪ ಬಂದ್ಬಿಡುತ್ತೆ. ಇಲ್ಲ ಸರ್, ಸಾಮಾನ್ಯ ಜನರು ಅವ್ರು ನಮ್ಮ ಮನೆಗೆ ಬಂದ್ರೂ ಬಂದು ನಮ್ಮ ಕಷ್ಟ ಸುಖ ಕೇಳ್ಕೊಂಡು ಹೋಗ್ತಾರ. ಆ ಥರ ಇದ್ದಾರೆ ಅವರು. ನಮ್ಮ ಮಹೇಶನ ತೆಂಗಿನಕಾಯಿ ಅವರು ಭಾಳ ಉತ್ತಮ ವ್ಯಕ್ತಿತ್ವವನ್ನು ಉಳ್ಳವರಾಗ್ಯಾರ. ಹಾಗೂ ಭಾಳ ಜನಸ್ಪಂದನೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸಣ್ಣವರಿರಲಿ ದೊಡ್ಡವರಿರಲಿ ಅವರಿಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಅಭಿವೃದ್ಧಿ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ನಮ್ಮ 36ನೇ ವಾರ್ಡಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕೆಲಸಗಳನ್ನು ಮಾಡ್ಯಾರ. 1-2 ಕೋಟಿದಲ್ಲ, ಸರ್ವಸಾಧಾರಣ ನಾವು ಈಗ ಅವರು MLA ಆದ ನಂತರ ಸುಮಾರು ಒಂದು 100 ಕೋಟಿ ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡ್ಯಾರ. ನಾವು ಅದನ್ನು ಕಣ್ಣೆದುರಿಗೆ ಕಂಡೇವಿ. ಅವರು ಭಾಳ ಒಳ್ಳೆಯ ವ್ಯಕ್ತಿತ್ವವನ್ನು ಉಳ್ಳವರಾಗ್ಯಾರ. ಭಾಳ ಒಳ್ಳೆಯ ಜನಸ್ಪಂದನೆ ಶಾಸಕರಾಗಿ ಅದಾರ ಇಲ್ಲಿ. ಸರ್, 100 ಕೋಟಿ ಅಂತ ಹೇಳಿದ್ರಿ. ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ. ಎಷ್ಟೋ ಶಾಸಕರು ಅನುದಾನ ಸಿಗ್ತಿಲ್ಲ ಎನ್ನುವಂತ ಚರ್ಚೆಗಳು ನಡೀತಾ ಇದೆ. ಯಾವ್ಯಾವ ಗುದ್ದಾಟದ ನಡುವೆ ಹೇಗೆ ಕೆಲಸ? ಯಾವ್ಯಾವ ಇಲಾಖೆಯೊಳಗೆ ಏನೇನು ಸ್ಯಾಂಕ್ಷನ್ ಆಗ್ಯಾವಲ್ಲ, ಇವನ್ನ ನಮ್ಮ 100 ಫೂಟ್ ರೋಡ್ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಸುಮಾರು 30-40 ಸಮುದಾಯ ಭವನಗಳನ್ನು ನಮ್ಮ 2 ವಾರ್ಡ್ನಲ್ಲಿ ಒದಗಿಸಿಕೊಟ್ಟಾರ. ಈಗ ನೀವು ಅಲ್ಲಿ 100 ಫೂಟ್ ರೋಡ್ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಇದಾಗಿರ್ಬೋದು. ಈಗೇನು ಇಲ್ಲಿ ನಿಂತೇವಲ್ಲ ನಾವು, ಇದಕ್ಕೂ ಕೂಡ ಭಾಳಷ್ಟು ಅನುದಾನವನ್ನು ಹಾಕ್ಯಾರ. ಹಿಂಗೆ ಈ ಒಂದು ಸಣ್ಣ ಚಿಕ್ಕ ಪುಟ್ಟ ಏರಿಯಾದಾಗೂ ಕೂಡ ಈಗ ನಾವು ಏನಂತೀವಿ, ಅಲ್ಲಿ ಒಬ್ಬೊಬ್ಬರು ಶಾಸಕರು ಏನು ಮಾಡ್ತಾರೆ, ಅಲ್ಲಿ ಹಿಂದುಳಿದ ಪ್ರದೇಶ ಅದು ಒಂದು ಒಳ್ಳೆಯ ಏರಿಯಾ ಇಲ್ಲಾಂದ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ. ಕೆಲವೊಂದಷ್ಟು ಮಂದಿ ಶಾಸಕರು. ಈ ನಮ್ಮ ಶಾಸಕರು ಹಂಗಿಲ್ಲ, ಮೊದಲು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇನ್ನು ಉಳಿದದ್ದು ಡೆವಲಪ್ಮೆಂಟ್ ಇದ್ದ ಏರಿಯಾದಾಗ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಶಾಸಕರಾಗುವಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಅದ್ಭುತ ಸರ್. ಆ ಕೆಲಸ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ. ಅವ್ರನ್ನ ಹೇಗೆ ಕಂಡಿದ್ದೀರಿ ಅಂತ? ಅಲ್ಲ, ಅವರು ಹೇಳಿದ್ನಲ್ಲ ನಾನು ಈಗಾಗಲೇ, ಭಾಳ ಜನಸ್ಪಂದನೀಯ ಕಾರ್ಯಕ್ರಮಗಳನ್ನು ಅವರು ಕೊಡ್ತಾರೆ ಜನರಿಗೆ. ಜನರು ಭಾಳ ಹತ್ತಿರ, ಹೃದಯ ಸ್ಪರ್ಶಿ ಶಾಸಕರದಾರ. ಅವರು ಜನರಿಗೆ ಭಾಳ ಹತ್ತಿರದಾರ. ಮತ್ತು ಅವ್ರು ಹೆಂಗೆ ಕಾಣಕತ್ತಾರಂದ್ರೆ, ಈಗ ನಮ್ಮ ಕ್ಷೇತ್ರದೊಳಗೆ ಪಕ್ಷಾತೀತ ನಾಯಕರಾಗಿ ಕಾಣಕತ್ತಾರ. ಆ ಪಕ್ಷ ಈ ಪಕ್ಷ ಅಲ್ಲ. ಮಹೇಶನ ತೆಂಗಿನಕಾಯಿ ಅಂದ್ರೆ ನನ್ನ ಹಿಡ್ಕೊಂಡು ಎಲ್ಲರೂ ಅವ್ರ ಹಿಂದೆ ಹೋಗ್ಬೇಕಪ್ಪ. ಹಂಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯ ಕೆಲಸ ಅವ್ರ ಸ್ಪಂದನೆ
ಭಾಳ ವ್ಯವಸ್ಥಿತವಾದ ರೀತಿಯೊಳಗೆ ನಮ್ಮ ಈ ಏರಿಯಾದಾಗ ಮಾಡಾಕತ್ತಾರೆ. ತಾವೇನು ಹೇಳ್ತೀರಿ ಸರ್ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಪ್ರತಿ ಸತಾನು ಅವರೇ ಬರಬೇಕಂತೇಳಿ ಎಲ್ಲರ ಯುವಕರ ಆಶೆಯಾಗಿದೆ. ಅದೇ ರೀತಿ ಯಾವ್ಯಾವ ಇಲಾಖೆಯಿಂದ ಏನೇನು ಅಮೌಂಟ್ ತುಂಬಬೇಕು ಅಥವಾ ರಾಜ್ಯ ಸರ್ಕಾರದಿಂದ ಯಾವ ಮಂತ್ರಿ ಭೇಟಿಯಾಗಿ ಯಾವ್ಯಾವ ಸವಲತ್ತು ತೊಗೊಂಬರ್ಬೇಕು, ಆ ಕೇಂದ್ರ ಸರ್ಕಾರದಿಂದ ಏನು ತೊಗೊಬೇಕು ಎಲ್ಲ ತೊಗೊಂಬಂದು ನಮ್ಮ ಇಡೀ ನಮ್ಮ ಸಿಟಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಪ್ರತಿ ಸತ ಮಹೇಶ್ ತೆಂಗಿನಕಾಯಿ ಅವರು ಬರಬೇಕಾಗಿ ಎಲ್ಲರಿಗೆ ಆಸೆ. ಸರ್ ಮಂತ್ರಿ ಆಗ್ಬೇಕಂತೀರಿ, ಅವ್ರ ಸರ್ಕಾರದಲ್ಲಿ ಅವರು ಪಕ್ಷದಲ್ಲಿ ಗೊಂದಲಗಳು ಕಚ್ಚಾಟಗಳು ದಿನ ಬೆಳಗಾದ್ರೆ ದೊಡ್ಡ ಸುದ್ದಿ ಹಾಕವ್ ಸರ್, ಹೇಗೆ ಬರುತ್ತಂತ ನೆಕ್ಸ್ಟ್ ಪಕ್ಷ ಅಧಿಕಾರ? ಅಲ್ಲ, ಇವರು ಸತತ ಅವರು ಪ್ರಯತ್ನವಾದಿಗಳದಾರ ನಮ್ಮ ಶಾಸಕರು. ಈಗ ಪ್ರಯತ್ನದಿಂದ ಅವರು ಬಿ ಜೆ ಪಿ ಒಳಗೆ ಸಾಕಷ್ಟು ಕಾರ್ಯಕೆಲಸಗಳನ್ನು ಮಾಡಿ ಈಗ ಶಾಸಕರಾಗಕ್ಕೆ ಆಗ್ಯಾರ. ಮುಂದೂ ಕೂಡ ಇದೇ ಪ್ರಯತ್ನದಿಂದ ಅವರು ಶಾಸಕರಾಕಾರ. ಯಾಕಂದ್ರೆ ಹುಬ್ಬಳ್ಳಿ ಈ ಕ್ಷೇತ್ರ ಐತಲ್ಲ, ಮಹೇಶ್ ಅನ್ನಾರ ಕ್ಷೇತ್ರ ಅವ್ರಿಗೆ ಫೇವರವಾದ ಕ್ಷೇತ್ರ ಇದೆ. ಅವ್ರನ್ನೆಲ್ಲ ಅವ್ರು ಬಿಟ್ಟರೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೋಲಿಸಿದ್ದಾರೆ ಸರ್, ಜಗದೀಶ್ ಶೆಟ್ಟರ್ನ ಸೋಲಿಸಿದ್ರು ಅಂತ. ಅದು ಅನಿವಾರ್ಯತೆ. ಅದು ಅವರು ಸಾಹೇಬ್ರು ಅವಾಗ ಕಾಂಗ್ರೆಸ್ ಹೋದರು, ಅವಾಗ ಅದೇನೋ ಅಂತಾರಲ್ಲ ಮನೆಯೊಳಗಿನ ಜಗಳ ಅದು ಹಿಂಗಾಗಿ ಆಯಿತು. ಈಗ ಸಾಹೇಬರು ಒಳ್ಳೆ ಬಿ ಜೆ ಪಿಗೆ ಬಂದ್ರಲ್ಲ, ಅವ್ರು MP ಆದರು, ಅವ್ರ ಸ್ಥಾನ ಅವ್ರಿಗೆ ಸಿಕ್ತು, ಇವ್ರ ಸ್ಥಾನ ಇವ್ರಿಗೆ ಸಿಕ್ತು. ಅವರು ಗಟ್ಟಿ ಆದರು, ಇವ್ರಿಗೆ ಗಟ್ಟಿ ಆದರು, ಇವ್ರು ಇನ್ನೂ ಗಟ್ಟಿ ಆಕಾರ ಈ ಕ್ಷೇತ್ರದೊಳಗೆ. ಇವ್ರು ಗಟ್ಟಿ ಆಗೋಕ್ಕೆ ಕಾರಣ ಇಷ್ಟ ಸರ್, ನಾವು ಬೇರೆ ಕ್ಷೇತ್ರದವರು. ಇಲ್ಲಿ ಇವ್ರ ಕ್ಷೇತ್ರದ ಅಭಿವೃದ್ಧಿನೂ ನೋಡೇವಿ, ನಾವು ಬೇರೆ ಕ್ಷೇತ್ರದ ಅಭಿವೃದ್ಧಿನೂ ನೋಡೇವಿ. ಭಾಳ ಒಳ್ಳೆ ಕೆಲಸದೊಳಗದಾರ, ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಭಾಳ ಸ್ನೇಹಪರ ಜೀವಿ ಅದಾರ. ಅವ್ರು ಯಾರು ಇವ್ರು ಬೇಕು ಅವ್ರು ಬೇಕು ಅನ್ನೋದಿಲ್ಲ. ಯಾವುದೇ ಒಂದು ಕೆಲಸ ತೊಗೊಂಡು ಹೋದ್ರೆ ನೇರವಾಗಿ ಸಂಪರ್ಕ ಮಾಡ್ಬೋದು ನೀವು ಶಾಸಕರಿಗೆ. ಕೆಲವೊಂದಷ್ಟು ಏರಿಯಾದಾಗ ಕೆಲವೊಂದಷ್ಟು ಶಾಸಕರು ಏನದಾರಂದ್ರೆ, ನೀ ಅವ್ರನ್ನ ಕರ್ಕೊಂಡು ಬಾ, ಇವ್ರನ್ನ ಕರ್ಕೊಂಡು ಬಾ, ಅವ್ರು ಕರ್ಕೊಂಬಂದು ಮಾಡ್ತೀವಿ, ಇವ್ರು ಕರ್ಕೊಂಬಂದು ಮಾಡ್ತೀವಿ ಅಂತಾರೆ. ನಮ್ಮ ಶಾಸಕರು ಏನಿಲ್ಲ. ಈಗ ಹೇಳಿದ್ರಲ್ಲ ಅವ್ರು ತಾತ, ಅವ್ರು ನೇರವಾಗಿ ಹೋದರೂ ಅವ್ರು ಕೆಲಸ ಮಾಡಿ ಕೊಡ್ತಾರೆ, ನಾವು ಹೋದರೂ ನಮ್ಮ ಕೆಲಸ ಮಾಡಿ ಕೊಡ್ತಾರೆ, ಮಂಜಾನ ಹೋದರೂ ಮಂಜಾನನ ಕೆಲಸ ಮಾಡಿ ಕೊಡ್ತಾರೆ. ನೀವು ಹೋಗಿ ಆ ಏರಿಯಾದಾಗ ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ ಅಲ್ಲ. ಅವ್ರಿಗೆ ಗೊತ್ತೈತಿ ಎಷ್ಟು ಜನ ನಮ್ಮ ಕ್ಷೇತ್ರದೊಳಗೆ ಕೋಟ್ಯಾನುಕೋಟಿಗಟ್ಟಲೆ ಜನ ಅದಾರ. ಮತ ಹಾಕದವ್ರಿಗೂ ಮಾಡಿಕೊಟ್ಟಾರ, ಹಾಕದೇ ಇರೋವ್ರಿಗೂ ಮಾಡಿಕೊಟ್ಟಾರ. ಅಂಥ ಒಂದು ಒಳ್ಳೆಯ ಶಾಸಕರು ನಮಗೆ ಭಗವಂತ ಕೊಟ್ಟಾನ. ಅವ್ರನ್ನ ನಾವು ಈ ಕ್ಷೇತ್ರದ ಕಾರ್ಯಕರ್ತರು, ನಾವು ಮತದಾರರು ಕೊನೆವರೆಗೂ ಅವ್ರನ್ನ ಉಳಿಸ್ಕೊಂಡು ಹೋಗುವಂಥ ಕಾರ್ಯ ನಾವು ಮಾಡಬೇಕಾಗೈತೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕ್ಷೇತ್ರದ ಶಾಸಕರ ಬಗ್ಗೆ ಒಂದು ರಿಪೋರ್ಟ್ ಮಾಡ್ತಾ ಇದ್ದೇವೆ, ಹೇಗಿದೆ ಕೆಲಸ ಕಾರ್ಯಗಳು ಅಂತ ಮಹೇಶ್ ತೆಂಗಿನಕಾಯಿ ಅವ್ರ ಬಗ್ಗೆ? ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಜನ 35,000 ಓಟ್ಲಿಂದ ಆರಿಸಿ ಬಂದಿದ್ದರಿಂದ ಇವತ್ತು ಜನಪ್ರಿಯ ಶಾಸಕರಾಗಿದ್ದಾರೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇಲ್ಲಿದ್ದಕ್ಕೂ ಕೂಡ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ 25 ವಾರ್ಡಿಗೂ ಹಗಲಿರುಳು ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಾರ್ಡು 40ನೇ ವಾರ್ಡ್ ಬರ್ತಿದೆ. ಇಲ್ಲಿ ಏನಾರ ಸಮಸ್ಯೆಗಳು ನಾವು ಹೇಳಿದಾಗ ಕೆಲವೇ ದಿನಗಳಲ್ಲಿ ಈ ಹೊಸ ಕಾಲನಿ ಬೆಳೀತಾ ಇದೆ. ನಮ್ಮ ವಾರ್ಡಿನಲ್ಲಿ ಗೋಪನಕೊಪ್ಪ, ದೇವಾಂಗಪೇಟೆ ಮತ್ತು ಸುತ್ತಮುತ್ತಲಿನ ಹೊಸ ಈಗ ಬನಗಾರ್ ಎಸ್ಟೇಟ್ ಅಂತ ಇದು ಒಂದು ಏರಿಯಾ. ಇಲ್ಲಿ ಭಾಳ ಒಂದು ರಸ್ತೆಯ ಕೆಲಸ ಭಾಳ ಪ್ರಾಬ್ಲಮ್ ಇತ್ತು. ಇಲ್ಲಿಯ ಜನಗಳು ನಾವೆಲ್ಲ ಹೋಗಿ ಸಾಹೇಬರಿಗೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಕೇಳಿದಾಗ ಕಳೆದ 25ನೇ ಹೋದ ವರ್ಷಕ್ಕೆ ನಾವು ಮನವಿ ಕೊಟ್ಟಿದ್ವಿ. ಒಂದೇ ವರ್ಷದಲ್ಲಿ 3 ಕೋಟಿ ರೂಪಾಯಿ ಒಂದು ನಮ್ಮ ವಾರ್ಡಿಗೆ ಹಣ ಬಿಡುಗಡೆ ಮಾಡಿ ಇವತ್ತು ಮಾದರಿ ಇದು ಬನಗಾರ್ ಎಸ್ಟೇಟು, ಮನೋಜ್ ಎಸ್ಟೇಟು ಮತ್ತು ಆಶೀರ್ವಾದ ಕಾಲನಿ, ಗೋಲ್ಡನ್ ಪಾರ್ಕ್, ಈಗೆಲ್ಲ ಕಾಲನಿಗಳಲ್ಲಿ ಈ 3 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಒಳ್ಳೆಯ ಸುಂದರವಾದ ಕಾಂಕ್ರೀಟ್ ರಸ್ತೆ ಮಾಡ್ತಿದ್ದಾರೆ. ಸುಮಾರು ಒಂದು 30-40 ವರ್ಷ ಇದು ಏನೂ ಆಗೋಂಗಿಲ್ಲ ಅಂಥ ಒಂದು ರಸ್ತೆಯನ್ನು ಮಾಡಿಸ್ತಾರೆ. ಅಂದ ಮಹೇಶ್ ತೆಂಗಿನಕಾಯಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಯಾಕಂದರೆ ಜನಪ್ರಿಯ ಶಾಸಕರಾದ ನಂತರ ಮೊದಲನೇ ಬಾರಿ ಶಾಸಕರಾಗಿ ಒಂದು ಭಾಳ ನಮ್ಮ ಜನಗಳಿಗೆ ಸ್ಪಂದಿಸಿ ಹೋಗೊಟ್ಟು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಸರ್ಕಾರ ಇಲ್ಲಿಕ್ಕೂ ಕೂಡ ಒಂದು ಶಾಸಕರಾಗಿ ಇವತ್ತು ದುಡ್ಡು ತೊಗೊಂಬಂದು ಇವತ್ತು 3 ಕೋಟಿ ರೂಪಾಯಿ ನಮ್ಮ ವಾರ್ಡಿಗೆ ಹಾಕಿದ್ದಾರೆ. ಅಂಥ ಶಾಸಕರು ಸಿಗಬೇಕಂದ್ರೆ ನಮ್ಮ ಪುಣ್ಯ. ಅದಕ್ಕೆ ಮಹೇಶ್ ತೆಂಗಿನಕಾಯಿಗೆ ಏನು ಹೇಳಿದರೂ ಕಡಿಮೆ ನಾವು. ಮತ್ತು ಇಲ್ಲಿಯ ಸಮುದಾಯ ಭವನಗಳು ಸಮಸ್ಯೆಗಳು ಇದ್ದಿದ್ದಿಲ್ಲ ಯುವಕರಿಗಾಗಲಿ. ಅವರ ಅನುದಾನದಲ್ಲಿ ಕೂಡ ಈಗಾಗಲೇ 1-2 ಸಮುದಾಯ ಭವನಗಳು ಮಾಡಿದ್ದಾರೆ. ಮತ್ತು ಇಲ್ಲಿ ಕೆರೆಯ ಸಮಸ್ಯೆ ಇದೆ. ಇಲ್ಲಿ ಗೋಪನಕೊಪ್ಪ ಸಂತೋಷ್ ನಗರ ಕೆರೆ ಅಂತಾರೆ, ಭಾಳ ಒಂದು ಗಲೀಜಿದೆ. ಆ ಕೆರೆ ನೀರು ಮಳೆಗಾಲಕ್ಕೆ ಬಂತಂದ್ರೆ ಭಾಳ ಒಂದು ಓಪನ್ ಏರಿಯಾಗಿ ಆ ಎಕ್ಸ್ಟೆನ್ಷನಲ್ಲಿ ಏನು ಅಪಾರ್ಟ್ಮೆಂಟ್ದಲ್ಲಿ ನೀರು ಹೋಗ್ತೈತಿ. ಅದಕ್ಕೂ ಈಗಾಗಲೇ 2 ಕೋಟಿ ರೂಪಾಯಿ ತಾವೇ ಸ್ವತಃ ಬಂದು 2 ಕೋಟಿ ರೂಪಾಯಿ ಹಣಗಡೆ ಬಿಡುಗಡೆ ಮಾಡಿದ್ದಾರೆ. ಈ ಕೆಲವೇ ದಿನಗಳಲ್ಲಿ ಒಂದು ಕೆರೆಯ ಅಭಿವೃದ್ಧಿಯೂ ಕೂಡ ಆಗ್ತದೆ. ಮತ್ತು ಇಲ್ಲಿ ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಗಳಿದ್ದಿದ್ದಲ್ಲ ರೈತರಿಗೆ, ಒಂದು ತಾವೇ ಖುದ್ದಾಗಿ ಬಂದು ಆ ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಯನ್ನು ಸುಮಾರು ಒಂದು 7-8 ಕೋಟಿ ರೂಪಾಯಿ ಈಗಾಗಲೇ 2 ರಸ್ತೆ ಮಾಡಿಸಿದ್ದಾರೆ. ಮತ್ತು ಇನ್ನೊಂದು ಹೊಲಗಳಿಗೆ ಹೋಗಲಿಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಅದಕ್ಕೂ ಒಂದು 5-6 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು
ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನಮ್ಮ ವಾರ್ಡಿಗೆ ಏನಾರ ಸಮಸ್ಯೆ ಇದ್ದರೂ ಕೂಡ ಭಾಳ ಸ್ಪಂದಿಸಿ ನಮಗೆ ಇಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಬರುವಂಥ ದಿನಗಳಲ್ಲಿ ಮತ್ತೆ ಈ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗೆ ಆಗಲಿ ಅಂತೇಳಿ ನಾವು ಈ ಭಗವಂತನಲ್ಲಿ ಇವತ್ತು ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಆ ಭಗವಂತನಲ್ಲಿ ನಾವೆಲ್ಲ ಮಹೇಶ್ ತೆಂಗಿನಕಾಯಿ ಸಾಹೇಬರು ಏನೈತಿ ನಮಗೆ ಹಿಂದಿನಕ್ಕಿಂತ ಈ ಸತ ಭಾಳ ಒಳ್ಳೆಯ ಕೆಲಸ ನಮಗೆ ಆಗ್ಯಾವು. ಆಮೇಲೆ ಈಗ ವಿರೋಧ ಪಕ್ಷ ಇದ್ರೂ ಅಂಥದ್ದು ಏನೈತಿ ಸಿ ಎಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತು ನಮ್ಮ ಕ್ಷೇತ್ರಕ್ಕಾಗಿ ಏನೈತಿ 3 ಕೋಟಿ ರೂಪಾಯಿ ಅನುದಾನ ಅವರು ಏನೈತಿ ಸ್ಪೆಷಲ್ ಫಂಡ್ ಅಂತ ಹಾಕಿಸ್ಕೊಂಡು ಇಲ್ಲೇ ನಮ್ಮ ಸಪ್ತಗಿರಿ, ಆಮೇಲೆ ಬಣಗಾರ್ ಲೇಔಟು, ಗ್ರೀನ್ ಪಾರ್ಕು, ಆಮೇಲೆ ಮನೋಜ್ ಎಸ್ಟೇಟು, ಆಮೇಲೆ ಗೋಲ್ಡನ್ ಪಾರ್ಕ್ 1, ಗೋಲ್ಡನ್ ಪಾರ್ಕ್ 2, ರಾಟ್ಸನ್ನು, ಇವಕ್ಕೆಲ್ಲದಕ್ಕೂ ಏನೈತಲ್ಲ ನಾವು 15 ವರ್ಷದಿಂದ ಏನು ಮೊದಲೇಕಿಂದ ಏನೈತಿ ಒಂದು ರೋಡ್ ಇದ್ದಿದ್ದಿಲ್ಲ. ಆಮೇಲೆ ಯಾವುದೋ ಸೌಲಭ್ಯಗಳು ಇದ್ದಿದ್ದಿಲ್ಲ, ನೀರಿನ ಸೌಲಭ್ಯ ಇದ್ದಿದ್ದಿಲ್ಲ. ಮಹೇಶ್ ತೆಂಗಿನಕಾಯಿ ಸಾಹೇಬರು ಬಂದಿಂದ ಏನೈತಿ ನಮಗೆ ಅತ್ಯುತ್ತಮವಾದ ರೋಡನ್ನು ಮಾಡಿಕೊಟ್ಟಾರೆ ನಮಗೆ. ಆಮೇಲೆ ನಮಗೆ ಅವ್ರ ಬಗ್ಗೆ ಏನಾರ ಒಂದು ಹೇಳಿದ್ರೆ ಅತಿ ಸೂಕ್ತವಾಗ್ತೈತಿ ಅಂತ ನಮಗೆ ಅನಿಸ್ತೈತಿ. ಆದ್ರೆ ನಮಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಬಡಾವಣೆಗಳಿಗೆ ಮತ್ತು ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಏನೈತಿ ತುಂಬ ಖುಷಿಯಾಗೈತಿ. ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೆ ಏನೈತಲ್ಲ ನಾವು ಸದಾ ಈ ಕೆಲಸ ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ನಾವು ಚಿರುಣಿ ಇದೀವಿ. ಆಮೇಲೆ ನಮಗೆ ಭಾಳ ಒಳ್ಳೆ ಕೆಲಸ ಮಾಡಿಕೊಟ್ಟಾರ, ಆಮೇಲೆ ನಮಗೆ ಸ್ಪಂದಿಸ್ಯಾರ. ಆಮೇಲೆ ನಾವು ಯಾವುದೋ ಒಂದು ಕೆಲಸ ಹೇಳಿದ್ರು ಅಷ್ಟೊತ್ತಿನಾಗ ಏನು ಹೇಳಿದ್ರು ಏನೈತಿ ಒಂದು ಫೋನ್ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಮುಗಿದೊಂದು ಮಾಡಿದ್ರು ಸ್ಪಂದಿಸ್ತಾರೆ. ಆಮೇಲೆ ಏನಾರು ಇದ್ರೆ ಸಮಸ್ಯೆ ಇದ್ರೆ ಬರ್ರಿ ಅಂತಂದ್ರೆ ಬರ್ತಾರೆ, ಅದೆಲ್ಲ ಏನೈತಿ ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನಮಗೆ ಅವ್ರಿಗೆ ಏನೈತಿ ನಾವು ತುಂಬ ಧನ್ಯವಾದಗಳು. ಏನು ಸರ್ ಜನ ಹೇಗೆ ಅಂತ ಇವರು ಮಹೇಶ್ ತೆಂಗಿನಕಾಯಿ ಸಾಹೇಬರು ಏನೈತಿ ಯಾವುದೇ ಆಸೆ ಆಮಿಷಗಳ ಬಗ್ಗೆ ಯಾವುದು ಏನೋ ಅವ್ರಿಗೆ ಅಭಿಪ್ರಾಯ ಇಲ್ಲ. ಅವ್ರಿಗೇನೈತಿ ಜನಸೇವೆ ಮಾಡ್ಬೇಕು ಅನ್ನೋದು ಒಂದು ಬಿಟ್ಟರೆ ಬೇರೆದೇನೂ ತಲೆಯಾಗಿಲ್ಲ. ಜನಸೇವೆ ಮಾಡ್ಬೇಕು ಅನ್ನೋದು ಒಂದೇ ಅವರ ಉದ್ದೇಶ. ಅವರ ಸದಾಕಾಲ ಏನೈತಿ ಜನಸೇವೆದ ಬಗ್ಗೆ ಅಷ್ಟೇ ಏನೈತಿ ವಿಚಾರ ಮಾಡ್ತಾರೆ. ಉಳ್ಕಿದ್ದನ್ನು ಒಣ ಉಸಾಬರಿಗೆ ಒಣ ರಾಜಕಾರಣಕ್ಕೆ ಯಾವುದಕ್ಕೂ ಹೋಗಂಗಿಲ್ಲ. ಅವರು ಕರೆಕ್ಟ್ ಏನೈತಿ ಕೆಲಸದ ಬಗ್ಗೆ ಮೂಲ ಆದ್ಯತೆ ಕೊಡ್ತಾರೆ. ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ ಅವರು. ಮುಂದಾದರೂ ಅವರು ನಮಗೆ ಎಲ್ಲ ಇಂಥವೆಲ್ಲ ಕೆಲಸ ನಾವು ಹೇಳಿದೆಲ್ಲ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಐತಿ. ವಾರ್ಡ್ ಎಷ್ಟು ಸರ್ ಇದು 40 ಮೊದಲು ಬೇರೆ ಇತ್ತು. ಏನು ಸಮಸ್ಯೆಗಳಿತ್ತು, ಈಗ ಏನೆಲ್ಲ ಮಾಡಿದ್ದಾರೆ? ಶಾಸಕರು ಬಂದಿರ್ತಾರ ತಮ್ಮ ವಾರ್ಡ್ ಕಡೆಗೆಲ್ಲ? ಹಾಂ, ಬಂದು ಭೇಟಿ ಕೊಡ್ತಾರೆ ಅವರು. ಭೇಟಿಕೊಂಡು ನಮ್ದೆಲ್ಲ ಕುಂದುಕೊರತೆಗಳನ್ನ ಕೇಳ್ತಾರೆ. ಕೇಳಿಬಿಟ್ಟು ಅನ್ನತ್ತೆ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಅವರು. ಒಳ್ಳೆ ವ್ಯಕ್ತಿ. ಭೇಟಿಯಾಗಿದ್ದಾರೆ ಸರ್ ಶಾಸಕರು? ಸಾಕಷ್ಟು ಬರೀ ಅವರು ಭೇಟಿಯಾಗಿತ್ತು ನಾವು. ಏನಾದ್ರು ಸಮಸ್ಯೆ ಇಟ್ಕೊಂಡು ಹೋದ್ರೆ ಸ್ಪಂದನೆ ಮಾಡ್ತಾರ? ಹೌದು. ಮತ್ತು ಇದೆಲ್ಲ ಈಗ ನೋಡ್ರಿ, ಈಗೆಲ್ಲ ರೋಡ್ ಗೀಡ್ ಎಲ್ಲ ಕೊಡ್ತಾರೆ ನಮಗೆ, ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತಾರೆ ಸರ್. ಜನ ಆಪ್ತಿರ ಕೊಡೋರ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಒಳ್ಳೆ ವ್ಯಕ್ತಿ ಅಷ್ಟೇ. ಅದನ್ನೇ ನಾನು ಇದನ್ನು ಮಾಡ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಏನು ಹೇಳ್ತೀರಿ ಸರ್ ತಾವು ಶಾಸಕರ ಬಗ್ಗೆ? ಮಹೇಶ್ ತೆಂಗಿನಕಾಯಿ ಅವರು ಭಾಳ ಒಳ್ಳೆಯ ಮನುಷ್ಯ. ಅವರು ಏನೋ ಒಂದು ಹೇಳಿದಾಗ ನಾವು ಯಾರೋ ಹೋಗಿ ಕಾಲನಿಯಿಂದ ಹೋಗಿ ಹೇಳಿದ್ವಿ ಅಂದ್ರೆ ಆಯ್ತಪ್ಪ ಅದನ್ನು ನಾನು ಮುಂದಿನ ಸಲ ಬರ್ಕೊಡ್ದೆ ನಿಮ್ಗೆ ಮಾಡಿಕೊಡ್ತೀನಿ ಅನ್ನೋದೊಂದು ಭಾಳ ಇದರಿಂದ ಹೇಳ್ತಾರೆ. ನಮಗೆ ಇದು ಖುಷಿ ಭಾಳ ಐತಿ. ಇಲ್ಲಿ ನಮ್ಮ ಅಕ್ಕಂಗಿರಿಗೆ ಎಲ್ಲರಿಗೂ ಅವರು ಹಿಂಗೆ ಹೋಗಿ ಹೇಳಿವಿ ಅಂದ ಕೂಡಲೇ ಆಯಿತು. ಮೊನ್ನೆ ಒಮ್ಮೆ ಬಂದಾಗ ನೀರಿನ ಸಮಸ್ಯೆ ಹೇಳಿದರು. ಈಗ ನೀರಿನ ಸಮಸ್ಯೆ ಅವತ್ತಿಂದನೇ ಅವತ್ತಾಗೆ ಸ್ಪಾಟ್ನಾಗ ಅದನ್ನು ಸ್ಪಂದನೆ ಮಾಡಿದ್ರು. ಅದಕ್ಕೆ ಸ್ಪಂದನೆ ಮಾಡಿ ಅವ್ರು ಏನು ಅದಕ್ಕೆ ಇದು ಮಾಡ್ಬೇಕಾಯ್ತು ಮಾಡಿದ್ರಿ. ಮತ್ತು ನಾವು ಇನ್ನೊಂದು ಬೇಡಿಕೆನೂ ಕೊಟ್ಟೀವಿ, ಒಂದು ಸಮುದಾಯ ಭವನ ಬೇಕಂತೇಳಿವಿ. ಅದಕ್ಕೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಆಸೆ ಪಡಾಕತ್ತೀವಿ. ಈಗ ಅದನ್ನು ಆಗಲಿ ಅನ್ನೋದು ಒಂದು ನಮಗೊಂದು ಆಸೆ ಐತಿ. ಅದೊಂದು ಮಾಡಿಕೊಟ್ರೆ ಭಾಳ ನಮಗೆ ಎಲ್ಲರಿಗೂ ಅನುಕೂಲ ಆಕೈತಿ. ಇಲ್ಲೊಂದು ಯಾವುದೋ ಆ ಥರ ಇದು ಇಲ್ಲ. ಒಂದು ಗಾರ್ಡನ್ನು ಒಂದು ಸಮುದಾಯ ಭವನ ಆದರೆ ನಮಗೆ ಮುಂದಿಂದ ನೆಮ್ಮದಿ ಆಕೈತಿ ಅನ್ನೋದು ನಮ್ಗೆ ಆಸೆ ಐತಿ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮದ ಸರ್. ಆರಾಮದಿರಿ? ಆರಾಮದ ಸರ್. ನಿಮ್ಮ ಎಮ್.ಎಲ್.ಎ ಗೊತ್ತಾ ಯಾರು ಅಂತ? ಗೊತ್ತೇ ಸರ್. ಯಾರು? ತೆಂಗಿನಕಾಯಿ ಮಹೇಶ್ ಅವ್ರು ಸರ್. ಓಕೆ, ತೆಂಗಿನಕಾಯಿ ಮಹೇಶ್ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ಭಾಳ ಒಳ್ಳೇದು ಕೆಲಸ ಮಾಡ್ತಾರೆ ಸರ್. ಹ್ಞೂ ರೀ, ಎಲ್ಲರಿಗೂ ತುಂಬ ಒಳ್ಳೇದವ್ರು ಇದ್ದಾರೆ ಸರ್. ಹ್ಞೂ ರೀ. ಏನು ಮಾಡಿದ್ದಾರೆ? ಎಷ್ಟು ಮೊದಲು ಏನೇನು ಸಮಸ್ಯೆ ಇತ್ತು ಅಂತ? ಎಲ್ಲ ಕೆಲಸನೂ ಮಾಡ್ಕೊಂತ ಬಂದಾರೆ ನಮ್ಮ ಕರ್ನಾಟಕ ಮಟ್ಟನ ಸರ್. ಹ್ಞೂ ಸರ್. ಯಾವ್ರು ನಿಮ್ದು? ನಮ್ದು ಇದೇ ಊರು ಬೆಂಗೇರಿ ಸರ್. ಓಕೆ ಓಕೆ. ಎಷ್ಟು ವಯಸ್ಸು ನಿಮಗೆ? ನಮ್ಗೆ 65 ಸರ್. 65 ವರ್ಷದಾಗ ಎಷ್ಟು ಎಮ್.ಎಲ್.ಎ ನೋಡಿರಿ? ಈ ಎಮ್.ಎಲ್.ಎ ಫಸ್ಟ್ ಬೇರೆ ಎಮ್.ಎಲ್.ಎ ಏನು ಕೆಲಸ ಮಾಡಿದ್ದಾರೆ ಅಂತ? ಎಲ್ಲರೂ ನೋಡ್ಕೊಂತ ಬಂದವ್ರು ಸರ್. ಇವರು ಹೈಯೆಸ್ಟ್ ಅದಾರೆ ಸರ್. ಐತೆ? ಹೌದು ಸರ್. ಒಬ್ಬ ಯುವ ರಾಜಕಾರಣಿ ಮುಂದೆ ಭವಿಷ್ಯದಲ್ಲಿ ಏನಾಗಬೇಕಂತೀರ ಮಹೇಶ್ ತೆಂಗಿನಕಾಯಿ? ಎಲ್ಲರಿಗೂ ಒಳ್ಳೇದಾಗಬೇಕಂತ ಕೇಳ್ಬೋದು ಸರ್.
ನೀವು ಅನೇಕ ಹಳ್ಳಿ ಕಟ್ಟೆ ಕೂತು ಚರ್ಚೆ ಮಾಡ್ತಾ ಇರ್ತೀರಿ, ಯಾವ ಎಮ್ ಎಲ್ ಎ ಹೇಗೆ, ಯಾವ ಜನ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಹೇಗೆ ಅಂತ. ಎಲ್ಲದಕ್ಕೂ ಒಳ್ಳೇದಲ್ಲ ಸರ್, ಎಲ್ಲದಕ್ಕೂ ಕರೆಕ್ಟ್ ಮಾಡ್ಕೊತ ಬಂದಾರಲ್ರಿ, ಅದೇ ಥರ ಹಿಂಗೆ ನಡೆಸ್ಕೊಳ್ಳೋದು ಸರ್ ಅವರು. ಹಿಂಗೆ ನಡೆಸ್ಕೊಳ್ಳಿ. ಹೌದು ಸರ್. ಓಕೆ, ನೀವು ಭೇಟಿಯಾಗಿದ್ದೀರಾ ಎಮ್ ಎಲ್ ಎರ್ನ ಯಾವತ್ತಾದ್ರು? ಇಲ್ಲ ಸರ್, ಒಮ್ಮೆ ಭೇಟಿಯಾಗಿಲ್ಲ, ಭೇಟಿ ಆಗುಂದು ಸರ್ ಅವ್ರ ಕೂಟ ಆಗ್ಬೇಕಾಯ್ತು ಸರ್. ನೆಕ್ಸ್ಟ್ ಏನೇ ಆಗ್ಬೇಕಂತೀರಿ? ಇನ್ನೂ ಸಮಸ್ಯೆಗಳು ಏನಾರ ಇದೆಯಾ ನಿಮ್ಗೆ? ಏನು ಆಗುವಂಥ ಇಂದವು ಏನೋ ತಲೆ ಉಳ್ದಾವಲ್ರಿ, ಅವೆಲ್ಲ ಕೆಲಸನೂ ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಸರ್. ಇನ್ನು ಇವು ಒಂದೊಂದು ಕೆಲಸ ಉಳ್ದಾವಲ್ಲ ಅವನ್ನೆಲ್ಲ ಮಾಡಿಕೊಟ್ರೆ ಒಳ್ಳೇದಾಗ್ತೈತಿ, ಎಲ್ಲ ಜನಸಂಖ್ಯೆಗೂ ಒಳ್ಳೇದಾಗ್ತೈತಿ ಸರ್ ಅಂತ ಕೇಳೋದು ಸರ್. ರೈತರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿದಾರ? ಮಾಡ್ಬೇಕು ಸರ್, ಮಾಡಬೇಕ್ರಿ, ಅವರಾದ್ರೂ ಮಾಡ್ಬೇಕು. ಮತ್ತೆ ಇವರೇ ಗೆಲ್ತಾರ ಮುಂದೆ? ಅವರೇ ಗೆದ್ದಿತಾರೆ ಸರ್. ಇವರೇ ಗೆಲ್ತಾರೆ. ಹೌದು ಸರ್.